ಸೀತಾಳಿಗಾಗಿ ಕಂಗಾಲಿನಿಂದ ಹೋಗ್ತಿದ್ದಂಥ ರಾಮ್ಗೆ ಒಂದು ಫೋನ್ ಕಾಲ್ ಬಂತು. ಹಲೋ, ಏನಕ್ಕೆ ಫೋನ್ ಮಾಡ್ತಿದ್ಯಾ ಅಂತ ರಾಮ್ ತುಂಬ ಸೀರಿಯಸ್ ಆಗಿ ಏಳುಕುಂಡಲ ಅವ್ರನ್ನ ಕೇಳಿದ. ಅವನು ತುಂಬಾ ಪಶ್ಚಾತ್ತಾಪ ಪಡ್ತಾ, ರಾಮ್, ಐ ಆಮ್ ರಿಯಲಿ ಸಾರಿ, ನಾನು ತಪ್ಪು ಮಾಡಿದೆ. ನನ್ನ ಮಗಳನ್ನು ಕಾಪಾಡಿದಂತಹ ದೇವತೆ ಅಂತ ತಿಳಿದೆ ನಿನ್ನ ಹೆಂಡತಿಗೆ ಹಾನಿ ಮಾಡೋದಕ್ಕೆ ನೋಡಿಬಿಟ್ಟೆ. ಅರಾವಳಿ ನಿನ್ನ ಮೇಲೆ ಮನಸ್ಸು ಮಾಡಿದ್ದಾಳೆ. ಸೀತಾಳನ್ನು ಅಡ್ಡಲಾಗಿ ಇಡಬಾರ್ದು ಅಂತ ಅವಳನ್ನ ತಪ್ಪಿಸೋದಕ್ಕೆ ಎಷ್ಟೋ ಪ್ರಯತ್ನಗಳನ್ನ ಮಾಡಿದ್ವು. ನಿನ್ನ ಹುಟ್ಟಿದಬ್ಬ ದಿನದಂದು ಸೀತಾಳ ಮನಸ್ಸಿಗೆ ನೋವಾಗುವಂತೆ ಅರಾವಳಿ ಮಾತುಗಳನ್ನ ಆಡಿಬಿಟ್ಲು. ಅವಳ ನಡವಳಿಕೆಯಿಂದಲೇ ಪತ್ರಿಕೆಗಳಲ್ಲಿ ಮತ್ತು ವಾರ್ತೆಗಳಲ್ಲಿ ತಪ್ಪಾಗಿ ಬಂದವು. ಬಹುಶಃ ಆ ಕಾರಣದಿಂದಲೇ ನಿಮ್ಮಿಬ್ಬರ ನಡುವೆ ಜಗಳ ನಡೆದಿರಬಹುದು. ಏನೋ, ಇವೆಲ್ಲವೂ ಅಲ್ಲದೆ ಇನ್ನೂ ಏನೋ ತಪ್ಪು ನಡೀತಾ ಇದೆ. ಅದಕ್ಕೆ ನನ್ನ ತಪ್ಪನ್ನು ತಿಳ್ಕೊಂಡು ನಾನು ನಿನಗೆ ಕ್ಷಮೆ ಕೇಳಿ ಕೆಲವು ವಿಷಯಗಳನ್ನ ಹೇಳಬೇಕು ಅಂತ ಫೋನ್ ಮಾಡಿದೆ. ನಾನೀಗ ಸೀತಾಳನ್ನು ಕೂಡ ನನ್ನ ಮಗಳಿಗಿಂತ ಸಮಾನವಾಗಿ ನಾನು ಭಾವಿಸ್ತಾ ಇದ್ದೀನಿ. ಅವಳು ನನ್ನ ಮಗಳ ಪ್ರಾಣವನ್ನು ಉಳಿಸಿದಾಳೆ. ಆ ಹುಡುಗಿ ಮುನಿಸ್ಕೊಂಡು ಹೋಗಿದ್ದಾಳೆ ಅಂತ ನಮಗೆ ತಿಳಿಯಿತು. ಹಾಗೆಯೇ ಇರಬಾರ್ದು. ಏನಾದರೂ ಮಾಡಿ ಅವಳನ್ನ ಮರಳಿ ಕರ್ಕೊಂಡು ಬಂದುಬಿಡು. ನೀನು ಅವಳನ್ನ ಬಿಟ್ಟು ಇರಬಾರ್ದು. ಅದು ಅವಳಿಗೆ ತುಂಬಾ ಅಪಾಯ. ನನ್ನ ಸೋದರ ಸೊಸೆ ಅಂದರೆ ನನ್ನ ಅರಾವಳಿ, ನೀನು ಎಷ್ಟೇ ಹೇಳಿದ್ರೂ ನಿನ್ನ ಮೇಲಿರೋ ಇಷ್ಟವನ್ನು ಅವಳು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ತಾ ಇಲ್ಲ. ಅವಳು ನಿನ್ನ ಪ್ರತಿಯೊಂದು ಚಲನವಲನಗಳನ್ನ ಗಮನಿಸ್ತಾನೇ ಇದ್ದಾಳೆ. ನಿನ್ನನ್ನು ಮತ್ತು ಸೀತಾಳನ್ನು ಬೇರ್ಪಡಿಸೋದಕ್ಕೆ ನೋಡ್ತಾ ಇದ್ದಾಳೆ. ಆ ರಿಷಿ ನಿನ್ನ ಮನುಷ್ಯ ಅಂತ ಅವಳು ಪತ್ತೆ ಹಚ್ಚಿಬಿಟ್ಟಿದ್ದಾಳೆ ಆಲ್ರೆಡಿ. ಇಷ್ಟೊತ್ತಿನ ಮುಂಚೆ ತಾನೇ ಅವನು ಅರಾವಳಿ ಜೊತೆ ಮಾತಾಡ್ದ ತಕ್ಷಣ ಅವನು ನಿನಗೆ ಫೋನ್ ಮಾಡ್ತಾನೆ ಅಂತ ಅವಳು ಫೋನನ್ನು ಟ್ರ್ಯಾಪ್ ಮಾಡಿಸಿದಾಳೆ. ಅವನು ನಿನಗೆ ಫೋನ್ ಮಾಡಿದ್ರೆ ಅರಾವಳಿಗೆ ಅನುಮಾನ ಕ್ಲಿಯರ್ ಆಗಿಬಿಡುತ್ತೆ. ಅವಳಿಗೆ ಅನುಮಾನ. ಆಗ ರಿಷಿ ಕೂಡ ಅಪಾಯದಲ್ಲಿ ಸಿಲುಕೊಳ್ತಾನೆ. ನಾನು ಹೇಳಬೇಕು ಅಂದ್ಕೊಂಡಿದ್ದೀನಿ, ಹೇಳಿದ್ದೀನಿ, ಜಾಗೃತಿಯಾಗಿರು. ನಾನು ಮೆಲ್ಲಗೆ ಅರಾವಳಿಯ ಮನಸ್ಸನ್ನು ಬದಲಾಯಿಸೋ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ದ. ರಾಮ್ ವಿಷಯವನ್ನು ಅರ್ಥ ಮಾಡಿಕೊಂಡು ಸರಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಫೋನ್ ಕಾಲ್ ಕಟ್ ಮಾಡ್ದ. ಆ ತಕ್ಷಣವೇ ರಿಷಿ ಜೊತೆ ಮಾತಾಡಿ ಅವನನ್ನು ಒಂದು ಸುರಕ್ಷಿತವಾದ ಜಾಗಕ್ಕೆ ತಲುಪಿಸ್ದ. ಇದು ಏಳುಕುಂಡಲ ಅವರ ಮೂಲಕ ರಿಷಿಗೆ ನಡೆದಂತಹ ಒಳ್ಳೆಯದು. ಪ್ರಸ್ತುತಕ್ಕೆ ರಿಷಿ ಮಾತ್ರ ಅಪಾಯದಿಂದ ಪಾರಾದ. ತುಳಸಿಯವರ ರೂಮ್ಗೆ ಸೀತಾ ಹೋದ್ಲು. ಅವರು ಕೋಪದಿಂದ ನೋಡ್ತಿದ್ರೆ ಸೀತಾ ಒಂದು ಸಣ್ಣ ನಗು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಕೇಳಿದ್ಲು. ತುಳಸಿ ಸೀರಿಯಸ್ ಆಗಿ ನೋಡ್ತಾ, ಏನು ಮಾತಾಡೋದು? ನನಗೆ ಯಾರ ಜೊತೆಯೂ ಮಾತಾಡೋ ಇಷ್ಟ ಇಲ್ಲ, ಹೋಗಿಲ್ಲಿಂದ, ಕಿರಿಕಿರಿ ಆಗ್ತಿದೆ ಅಂತ ಅರ್ಚಿದ್ಲು ತುಳಸಿ. ಸೀತಾ ರೂಮ್ ಬಾಗಿಲು ಹಾಕಿ ಅವಳ ಹತ್ತಿರ ಬಂದಳು. ಅವರು ಅವಳನ್ನ ವಿಚಿತ್ರವಾಗಿ ನೋಡ್ತಾ, ಏನು ಹೋಗು ಅಂದರೆ ಹತ್ರ ಬರ್ತಿದೆಯಾ ಅಂತ ಕೇಳಿದ್ಲು. ಸೀತಾ ಸ್ವಲ್ಪ ನಾಚಿಕೆ ಪಡ್ತಾ, ನಿಮ್ಮ ಜೊತೆ ಮಾತಾಡಬೇಕು ಅಂದರೆ ಅರ್ಥ ಮಾಡ್ಕೊಳ್ಳಲ್ವಾ? ನೀವು ನನ್ನ ತಾಯಿ ಥರ, ನಿಮ್ಗಲ್ದೆ ಯಾರಿಗೆ ಹೇಳ್ತೀನಿ ಅಂದ್ಲು. ನಾನು ಹೇಳೋದನ್ನು ಕೇಳಿ ನೀವು ಹೋಗು ಅಂದರೆ ಹಾಗೆ ಹೊರ್ಟೋಗ್ತೀನಿ. ಪ್ಲೀಸ್ ಕೇಳಿ ನಾನು ಹೇಳೋದನ್ನು ಅಂತ ಬೇಡ್ಕೊಂಡ್ಲು ಪಾಪ. ಅವರು ಬೇಸರ ಮಾಡ್ಕೊಳ್ತಾ, ನೀನು ಎಲ್ಲಿಂದ ಬಂದು ತಗ್ಲಾಕೊಂಡ್ಯೋ ನನಗೆ ದೇವ್ರೇ, ನನಗಿಂತ ಹಠವಾದಿ ಥರ ಇದೆಯಾ? ಸರಿ ಏನಂತ ಹೇಳು ಅಂತ ಕೇಳಿದ್ರು ತುಳಸಿಯವರು. ಸೀತಾ ನಗ್ತಾ ಅವಳ ಕಿವಿ ಹತ್ರ ಹೋಗಿ ಏನೋ ಹೇಳಿದ್ಲು ಅಷ್ಟೇ. ಅಷ್ಟೊತ್ತಿನವರೆಗೂ ಸೀರಿಯಸ್ ಆಗಿದ್ದ ಅವರು ಶಾಕ್ಕಾಗಿ, ಏನೋ ನಿಜಾನಾ? ಅಂದರೆ ನೀನು ಹೇಳ್ತಾ ಇರೋದು ಇಷ್ಟು ದಿನ ರಾಮ್ ಮತ್ತು ನೀನು? ಓ ನೋ, ಹಾಗಾದರೆ ನೀನೀಗ ಕೇಳ್ತಾ ಇರೋದೇನು? ನಾನು ಇದೆಲ್ಲ ಮಾಡಬೇಕಾ? ನನಗೆಲ್ಲ ಗೊಂದಲ ಆಗ್ತಿದೆ ಅಂತ ಅಂದರು. ಸೀತಾ ತಲೆ ಆಡಿಸ್ತಾ, ಹೌದು, ನೀವೇ ನನ್ನ ತಾಯಿ ಸ್ಥಾನದಲ್ಲಿ ನಿಂತು ಮಾಡಬೇಕು. ಎಲ್ಲವೂ ನಿಮಗೋಸ್ಕರವೇ ಅಂತ ರಾಗ ಹೇಳಿದ್ಲು. ಅವರು ಸೀತಾಳನ್ನು ಮೇಲಿಂದ ಕೆಳಗಿನವರೆಗೂ ನೋಡಿ ಒಂದೇ ಬಾರಿಗೆ ಮೂಡ್ ಚೇಂಜ್ ಮಾಡಿಕೊಂಡು ಗಬಗಬನೆ ಅವಳನ್ನ ಕರ್ಕೊಂಡು ಹೊರಗೆ ಬಂದರು.
ಅಲ್ಲೇ ಇದ್ದ ಲಲಿತಾ ಅವ್ರನ್ನ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಏನೋ ಹೇಳಿದ್ರು. ಆ ಮಾತನ್ನು ಕೇಳಿ ಅವರು ಕೂಡ ಶಾಕ್ ಆಗಿಬಿಟ್ರು. ಸೀತಾಳ ಕಡೆ ಗೊಂದಲದಿಂದ ನೋಡ್ತಾ ಇದ್ದರೆ ಸೀತಾ ಒಂಥರ ಅವ್ರನ್ನ ನೋಡ್ತಾ ಸಾರಿ ಅತ್ತವ್ರೆ ಅಂತ ಹೇಳಿದ್ದು ಸ್ವಲ್ಪ ತೊಂದರೆ ಅನಿಸಿದ್ರಿಂದ ಅವರು ತಲೆ ಹಿಡ್ಕೊಂಡ್ಬಿಟ್ಟು ಅಂತ ನಿಟ್ಟುಸಿರು ಬಿಟ್ಟರು. ತುಳಸಿ ಕಡೆ ನೋಡಿ ಇದ್ದಕ್ಕಿದ್ದಂತೆ ಈಗೇನು ಮಾಡಬೇಕು ಅಂತ ಕೇಳಿದ್ರು. ತುಳಸಿ ಗಡಿ ಬಿಡಿಸ್ತಾ ನೀನೇನು ಮಾಡಬೇಡ ನಾನೇ ಮಾಡ್ತೀನಿ ಅಂತ ಗಬಗಬನೆ ಫೋನ್ ತಗೊಂಡು ಆ ಕಡೆ ಅವರಿಗೆ ಏನೇನೋ ಕೆಲಸಗಳು ಒಪ್ಪಿಸ್ತಾ ಮನೆಯ ಕೆಲಸದವ್ರನ್ನ ಓಡಾಡಿಸಿ ಗಡಿ ಬಿಡಿಸ್ತಾ ಇದ್ದಾಳೆ. ಒಂದೇ ಬಾರಿಗೆ ಮನೆಯಲ್ಲಿ ದೊಡ್ಡ ಹಬ್ಬದ ವಾತಾವರಣ. ಗಡಿಬಿಡಿ ಶುರುವಾಗೋಯಿತು. ಕಂಪ್ಯೂಟರ್ನಲ್ಲಿ ಯಾವುದೋ ಕೆಲಸ ನೋಡ್ತಿದ್ದಂತಹ ರಾಮ್ ಕಣ್ಣು ಸಿಸ್ಟಮ್ನಲ್ಲಿದ್ದ ಒಂದು ಲೋಗೋ ಮೇಲೆ ಬಿತ್ತು. ಅದು ಒಂದು ಹಾಸ್ಪಿಟಲ್ನ ಲೋಗೋ ಆಗಿತ್ತು. ಹೆಸರಿನ ಪಕ್ಕದಲ್ಲಿರೋ ಲೋಗೋ ತಾನು ಸಂದೇಹ ಪಡ್ತಿದ್ದಂತಹ ಮೀರಾ ಮದರ್ ಅವರು ಹೇಳಿದಂಥ ಲೋಗೋಗೆ ಮ್ಯಾಚ್ ಆಗುವಂತೆ ಕಾಣ್ತಾ ಇತ್ತು. ಒಂದು ನವಿಲುಗರಿ ಬಿಚ್ಚಿ ನಿಂತಿರುವಂತಹ ಹಾಗೆ ಕಾಣಿಸ್ತಿತ್ತು. ರಾಮ್ ಆಲೋಚನೆ ಮಾಡ್ತಾ ಇದ್ದ. ಮೀರಾ ಮದರ್ ಹೇಳಿದಾಗೆ ಮರದ ಆಕಾರ ಥರ ಇರ್ತಿದ್ದ ಲೋಗೋ ಬಹುಶಃ ಈ ಮಯೂರಿ ಹಾಸ್ಪಿಟಲ್ ಲೋಗೋನೇ ಇರಬೇಕಲ್ವಾ. ನವಿಲುಗರಿ ಬಿಚ್ಚಿ ನಿಂತಿದ್ರು ಅದು ನೋಡೋದಕ್ಕೆ ಮರದ ಆಕಾರ ಥರವೇ ಇರಬಹುದು. ಅಷ್ಟು ಹಳೆ ಕಾಲದಲ್ಲಿ ಅಷ್ಟಾಗಿ ಗಮನಿಸಿದ ಜನ ಮಗುವಿನ ದೇಹದ ಮೇಲಿದ್ದ ಆ ಒಂದೇ ಒಂದು ಆಧಾರವನ್ನು ತಪ್ಪಾಗಿ ನೋಡಿರಬಹುದು. ನಾನು ಈ ಹಾಸ್ಪಿಟಲ್ ಎಲ್ಲಿದೆ, ಇದರಲ್ಲಿ ಸೀತಾ ಹುಟ್ಟಿದಾಳ, ಹುಟ್ಟಿದರೆ ಯಾರಿಗೆ ಹುಟ್ಟಿದಾಳೆ ಅಂತ ತಿಳ್ಕೊಳ್ಬೇಕು ಅಂತ ಆತುರದಿಂದ ವಿಚಾರಣೆಯನ್ನು ನಡೆಸ್ತಾ ಇದ್ದ. ತುಂಬ ವರ್ಷಗಳ ಹಿಂದಿನ ವಿಷಯ ಆದ್ದರಿಂದ ವಿವರಗಳು ತಿಳಿಯೋ ಅವಕಾಶ ಕಡಿಮೆ ಇರಬಹುದು. ಆದರೆ ಅವಕಾಶವೇ ಇಲ್ಲ ಅಂತೇನೂ ಇಲ್ವಲ್ಲ. ಸೀತಾಳ ಹೆತ್ತವ್ರು ಯಾರು ಅಂತ ತಿಳ್ಕೊಳ್ಳುವಂಥ ಅವಕಾಶ ಸಿಕ್ತು. ಅವನು ತುಂಬಾ ಸಂತೋಷದಲ್ಲಿದ್ದ, ಹೀಗಾದರೂ ಸಿಕ್ತಲ್ಲ ಅಂತ. ತಕ್ಷಣವೇ ಹಾಸ್ಪಿಟಲ್ನ ಮಯೂರಿ ಎಂಬ ಹೆಸರು, ಆ ಪಕ್ಕದಲ್ಲಿರೋ ನವಿಲಿನ ಲೋಗೋ ಎಲ್ಲವನ್ನ ಕಲೆ ಹಾಕಿ ಮೊದಲು ಮೀರಾ ಮದರ್ ಹತ್ರ ಹೋದ ರಾಮ್. ಅವರ ಜೊತೆ ಮಾತಾಡ್ತಾ ನೀವು ನೋಡಿದಂತಹ ಲೋಗೋ ಈ ನವಿಲಿನ ಲೋಗೋ ತಾನೇ ಅಂತ ಒಂದು ಬಾರಿ ನೋಡಿ ಅಂತ ತೋರಿಸ್ದ. ಅವರ ಆಸೆಯಿಂದ ನೋಡ್ತಾ ಏನೋ ನೆನಪಿಗೆ ಬಂದ ಹಾಗೆ ಹೌದಪ್ಪ ಈ ಲೋಗೋನೇ, ನಾನು ಮರ ಅಂದ್ಕೊಂಡೆ, ಇದೇ ಆ ಗುರುತು, ಆಗೋ ಅವಕಾಶವೂ ಇದೆ. ಅಂದರೆ ಸೀತಾ ಈ ಹಾಸ್ಪಿಟಲ್ನಲ್ಲೇ ಹುಟ್ಟಿರ್ತಾಳಾ ಅಂತ ಅಂದರು. ರಾಮ್ ಆಲೋಚನೆ ಮಾಡ್ತಾ ಮೋಸ್ಟ್ಲಿ ಅವಕಾಶ ಇದೆ ಅಮ್ಮ, ನಿಮಗೆ ಪಾಪ ಸಿಕ್ಕಿದ ಜಾಗಕ್ಕೆ ಈ ಹಾಸ್ಪಿಟಲ್ ಸ್ವಲ್ಪ ಹತ್ತಿರದಲ್ಲೇ ಇದೆ ಅಂತ ನನ್ನ ವಿಚಾರಣೆಯಲ್ಲಿ ತಿಳಿಯಿತು. ನನಗೆ ತಿಳಿದ ಮಟ್ಟಿಗೆ ಯಾರೋ ಮಗು ಜಾಸ್ತಿ ಸಮಯ ಎಲ್ಲ ಬದುಕಲ್ವಲ್ಲ ಇದು ಅಂತ ಅಂದ್ಕೊಂಡು ಅಲ್ಲಿ ಬಿಸಾಡಿರಬಹುದು. ಅವ್ರು ಯಾರು ಅಂತ ನೀವು ಹೇಳಿದ ದಿನಾಂಕದ ಮೂಲಕ ವಿಚಾರಣೆ ಮಾಡಿದ್ರೆ ಸುಲಭವಾಗಿ ತಿಳಿಯುತ್ತೆ. ಆದರೆ ಮಗುವನ್ನು ಬಿಸಾಡಿದ ವಿಷಯ ಆದ್ದರಿಂದ ಸ್ವಲ್ಪ ಕಷ್ಟ ಆಗಬಹುದು. ಆದರೂ ನಾನು ಸುಮ್ಮನಿರಲ್ಲ, ಹೇಗಾದರೂ ಇದನ್ನು ತಿಳ್ಕೊಂಡೇ ತೀರ್ತೀನಿ ಅಂತಂದ. ಅವ್ರು ಸಂತೋಷಪಟ್ಟರು. ನೀವು ತುಂಬ ಒಳ್ಳೆ ಕೆಲಸ ಮಾಡ್ತೀರಿ, ನನಗೆ ನಂಬಿಕೆ ಬಂದಿದೆ. ಇಷ್ಟು ವರ್ಷಗಳ ನಂತರ ಸೀತಾಳ ತಾಯಿ ತಂದೆ ಯಾರು ಅಂತ ತಿಳಿಯುವಂಥ ಅವಕಾಶ ಕಾಣಿಸ್ತಿದೆ ಅಂತ ಅಂದರು. ರಾಮ್ ಆಲೋಚಿಸ್ತಾ ಹೌದಮ್ಮ ಅಂತಿರುವಾಗಲೇ ಅವನ ಫೋನ್ ರಿಂಗ್ ಆಯಿತು. ನೋಡಿದ್ರೆ ತುಳಸಿಯವ್ರು ಕಾಲ್ ಮಾಡ್ತಿದ್ದಾರೆ. ತುಂಬ ಗಡಿ ಬಿಡಿಸ್ತಾ ರಾಮ್ ಎಲ್ಲಿದೆಯಾ, ಬೇಗ ಮನೆಗೆ ಬಾ, ತಕ್ಷಣ ಬಾ, ನಿಂಗೋಸ್ಕರ ಎಲ್ಲರೂ ಕಾಯ್ತಿದ್ದಾರೆ ಅಂತ ಆರ್ಡರ್ ಮಾಡಿದ್ಲು. ರಾಮ್ ಸೀತಾಳ ಸರ್ಪ್ರೈಸ್ ನೆನಪಿಗೆ ತಂದ್ಕೊಂಡು ಏನಾಗಿರ್ಬೋದು, ಅತ್ತೆ ಯಾಕೆ ಇಷ್ಟೊಂದು ಗಡಿಬಿಡಿ ಮಾಡ್ತಾ ಬರೋದು ಕೇಳ್ತಾ ಇದ್ದಾರೆ ಅಂತ ಆಲೋಚಿಸ್ತಾ ಅಲ್ಲಿಂದ ಮನೆಗೆ ತಲುಪುವಂಥ ಕೆಲಸದಲ್ಲಿ ಅವನಿದ್ದಾನೆ. ಅರಾವಳಿ ಬಿಸ್ನೆಸ್ ಮೇಲೆ ಗಮನ ತೋರಿಸ್ತಿಲ್ಲ. ಅವಳ ಜೊತೆ ಕೈ ಜೋಡಿಸಿದ ವಿಠಲ್ ಮಾತ್ರ ತನ್ನ ಮೆದುಳಿಗೆ ಕೆಲಸವನ್ನು ಕೊಡ್ತಾ ವ್ಯಾಪಾರದಲ್ಲಿ ನಷ್ಟ ಬರದಂತೆ ಅತ್ತ ಬಿಸ್ನೆಸ್ ಇತ್ತ ಪರ್ಸ್ನಲ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಿದ್ದ. ರಾಮ್ ತನ್ನ ಹೆಂಡ್ತಿನ ಒಪ್ಸಿಯೇ ಕರ್ಕೊಂಡು ಹೋಗಿದ್ದನ್ನು ನೋಡಿ ಅವನು ನಿಜವಾಗ್ಲೂ ಅಪ್ಸೆಟ್ ಆಗಿಬಿಟ್ಟಿದ್ದ.
ಆ ವಿಷಯದ ಬಗ್ಗೆ ಇಬ್ಬರು ಚರ್ಚೆ ಮಾಡ್ತಾ ಇದ್ದಾರೆ ಇಲ್ಲಿ. ವಿಠಲ್ ಹೇಳ್ತಿದ್ದಾನೆ, ರಾಮ್ ಬುದ್ಧಿವಂತಿಕೆ ಮಾಮೂಲಿ ಅಲ್ಲ. ಅವನ ಹೆಂಡತಿಗೆ ಏನೋ ಮಾಡ್ತೀವಿ ಅಂತ ಅವನ ಮನುಷ್ಯನ ಮೂಲಕ ಅವನೇ ಒಂದು ಫೇಕ್ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿ ನಮ್ಮ ದಾರಿಯನ್ನು ತಪ್ಪಿಸಿದಾನೆ ರಾಮ್. ರಿಷಿಯನ್ನು ನಮ್ಮ ಮಧ್ಯಕ್ಕೆ ಕಳಿಸಿ ನಾವು ನಂಬುವಂತೆ ಮಾಡಿ ನಾವು ಎಂತಹ ಪ್ಲ್ಯಾನ್ಗಳನ್ನು ಮಾಡ್ತಿದ್ದೀವಿ ಅಂತ ತಿಳ್ಕೊಂಡಿದ್ದಾನೆ. ಜಾಗ್ರತೆ ವಹಿಸಿ ನಮ್ಮನ್ನು ಮೂರ್ಖರನ್ನಾಗಿ ಮಾಡಿದ್ದಾನೆ. ಅರಾವಳಿ ಈಗ ಆ ರಿಷಿ ಎಲ್ಲಿದ್ದಾನೆ ಅಂತ ತಿಳಿತಾ ಇಲ್ಲ. ಅವನ ಫ್ಯಾಮಿಲಿ ಕೂಡ ಮನೆಯಲ್ಲಿ ಇಲ್ವಂತೆ. ನಮ್ಮ ಮನುಷ್ಯರು ತಿಳ್ಕೊಂಡು ಬಂದರು. ಇದು ಕೂಡ ಆ ರಾಮ್ ಪ್ಲ್ಯಾನ್ ಆಗಿರುತ್ತೆ. ನಮಗೆ ನಿಜ ಗೊತ್ತಾಗೋಗಿದೆ ಅಂತ ಅವನು ತಿಳ್ಕೊಂಡಿರ್ತಾನೆ ಅಂತ ಅಂದ್ಲು. ಅರಾವಳಿ ಸೀರಿಯಸ್ ಆಗ್ತಾ, ರಾಮ್ ಸಾಮಾನ್ಯದವನಲ್ಲ, ಅವನ ಬುದ್ಧಿವಂತಿಕೆ ನನಗೆ ತಿಳಿಯೋದೇನಲ್ವಲ್ಲ. ನಾವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಅವನ ಹೆಜ್ಜೆ ಇಡಬಲ್ಲ ಸಮರ್ಥ. ಅದಕ್ಕೆ ರಾಮ್ ಅಂದರೆ ನನಗೆ ಹುಚ್ಚು ಅಂತ ಅಂದ್ಲು. ವಿಠಲ್ಗಂತೂ ಉರಿದು ಹೋಯಿತು. ಇನ್ನು ನಿಲ್ಲಿಸ್ತೀಯ ನೀನು ರಾಮ್ ಮೇಲಿನ ಹೊಗಳಿಕೆಯನ್ನು ಅಂತ ಉರ್ಕೊಂಡು ಹೇಳ್ತಾ ಇದ್ದ. ಅವನನ್ನು ಹೊಗಳೋದಲ್ಲ, ಮುಂದೇನು ಮಾಡಬೇಕು ಅಂತ ಯೋಚಿಸಿ. ಅಷ್ಟರಲ್ಲಿ ಏಳುಕುಂಡಲ ಅವರು ಎಂಟ್ರಿ ಕೊಟ್ಟರು. ಮುಂದೇನೂ ಇಲ್ಲ, ನಡೆದದ್ದು ಸಾಕು, ಇಕ್ಕಟ್ಟಿಗಿದ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ, ನಾವು ಎಲ್ಲರೂ ನಿಲ್ಲಿಸ್ಬಿಡೋಣ. ರಾಮ್ಗೆ ಬೇರೆಯವ್ರ ಗಂಡನಾಗಿದ್ದಾನೆ. ಅವನ ಹೆಂಡತಿಗೆ ತೊಂದರೆ ಕೊಟ್ಟು ಅವನ ಸ್ಥಾನಕ್ಕೆ ಬಲವಂತವಾಗಿ ಹೋಗ್ಬೇಕಾದ ಕರ್ಮ ನಿನಗೇನಿದೆ ಅರಾವಳಿ? ನಿಂಗೇನು ಕಡಿಮೆ? ಆಗಲೇ ಮದುವೆ ಆದವನು ಬೇಕು ಅಂತ ಅಂದ್ಕೊಳ್ಳೋದು ಯಾಕೆ? ಅವನ್ನ ಬಿಟ್ಬಿಡು, ನಿಂಗೋಸ್ಕರ ದೊಡ್ಡ ದೊಡ್ಡವ್ರನ್ನೆಲ್ಲ ಕ್ಯೂನಲ್ಲಿ ನಿಲ್ತಾರೆ, ಒಳ್ಳೆಯವ್ರನ್ನ ನೋಡಿ ಮದುವೆ ಮಾಡ್ಕೋ ಅಂದ. ಏಳುಕುಂಡಲ ಇಷ್ಟೊಂದು ಒಳ್ಳೆಯವನಾಗಿ ಬದಲಾಗಿ ಮಾತುಗಳಾಡ್ತಿದ್ರೆ ವಿಠಲ್ ಆಶ್ಚರ್ಯದಿಂದ ನೋಡ್ತಿದ್ದ. ಅರಾವಳಿ ಮಾತ್ರ ತುಂಬ ಸೀರಿಯಸ್ ಆಗ್ತಾ, ಏನು ಮಾವಯ್ಯ ಸಡನ್ನಾಗಿ ನೀತಿ ಸ್ಟಾರ್ಟ್ ಮಾಡಿಬಿಟ್ಟಿದ್ಯೇ? ಓ, ಆ ಸೀತಾ ನಿನ್ನ ಮಗಳನ್ನು ಕಾಪಾಡೋದು ಅಂತ ಅವಳ ಮೇಲೆ ಪ್ರೀತಿ ಉಕ್ಕು ಬಂತ, ಕರುಣೆ ಅನ್ನಿಸ್ತಿದ್ಯಾ? ಅದಕ್ಕೆ ನಾ ರಿಷಿ ವಿಷಯನ ರಾಮ್ ಹತ್ರ ಲೀಕ್ ಮಾಡಿದೆ ಅಂತ ಊಹಿಸಿದ ಪ್ರಶ್ನೆ ಕೇಳಿದ್ಲು. ಏಳುಕುಂಡಲ ಶಾಕ್ ಆದ. ವಿಠಲ್ ಅರ್ಥವಾಗದಂತ ನೋಡ್ತಿದ್ರೆ ಅರಾವಳಿ ಸೀರಿಯಸ್ ಆಗಿ ಏಳುಕುಂಡಲ ವಾರ್ನಿಂಗ್ ಕೊಟ್ಲು. ನೀನಿದ್ರೆ ಇತ್ತಾ ಇರು, ಇಲ್ದಿದ್ರೆ ಅತ್ತ ಹೋಗು, ಹೀಗೆ ಎರಡೂ ಕಡೆ ಇದು ನಾಟಕ ಮಾಡಬೇಡಿ. ನೀನು ನನ್ನ ಮಾವಯ್ಯ, ಅದಕ್ಕೆ ಶೂಟ್ ಮಾಡದೆ ಬಿಡ್ತಿದ್ದೀನಿ, ಇಲ್ದಿದ್ರೆ ಅಂತ ಗದರಿಸಿದ್ಲು. ಏಳುಕುಂಡಲ ಸೀರಿಯಸ್ ಆದ. ಅಂದರೆ ನೀನು ಹೇಳೋದು ನೀನು ಎಂದಿಗೂ ಬದಲಾಗಲ್ವಾ ಅಂದ. ಅರಾವಳಿ ಖಂಡಿತವಾಗಿ ಹೇಳಿದ್ಲು, ರಾಮ್ಗೆ ನಾನೇ ಹೆಂಡತಿ ಆಗಬೇಕು, ಅವನ ಹೆಂಡತಿ ಸ್ಥಾನ ನನ್ನದಾಗಬೇಕು, ಇಲ್ದಿದ್ರೆ ನಾನು ಏನಾದರೂ ಮಾಡ್ತೀನಿ, ಯಾರು ನನ್ನ ಬೆದರಿಸಿದ್ರು ಅಡ್ಡ ಬಂದರೂ ನಾನು ಯಾವುದೇ ಕೆಲಸ ಮಾಡೋದಕ್ಕೆ ಹಿಂಜರಿಯಲ್ಲ ಅಂದ್ಲು. ಅಷ್ಟೇ ಏಳುಕುಂಡಲ ಆವೇಶಪಟ್ಟು ಅವಳ ಕೆನ್ನೆಗೆ ಒಂದು ಕೊಟ್ಟು, ನೀನೇನು ಅಂದ್ಕೊಂಡಿದ್ಯಾ? ನೀನೇನಾದರೂ ಕ್ವೀನ್ ವಿಕ್ಟೋರಿಯಾ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ? ಒಳ್ಳೆಯದಕ್ಕೆ ಕೆಟ್ಟದ್ದು ಮಾಡಲು ನೋಡಿದ್ರೆ ಕೆಟ್ಟದ್ದು ಉಳಿಯಲ್ಲ, ಒಳ್ಳೆಯದೇ ಗೆಲ್ಲತ್ತೆ, ಕೆಟ್ಟದ್ದು ಸೋಲುತ್ತೆ. ಇದು ಜಗತ್ತಿಗೆ ತಿಳಿದ ಸತ್ಯ. ನೀನು ಒಳ್ಳೆಯವ್ರಿಗೆ ಕೆಟ್ಟದ್ದು ಮಾಡೋಕೆ ನೋಡ್ತಿದ್ಯಾ, ನೀನೇ ಹಾಳಾಗ್ತೀಯಾ ಅಂತಂದ. ಅವನು ಹೊಡೆದ ಮಾತುಗಳನ್ನ ಆಡ್ತಿದ್ರೆ ಅರಾವಳಿಗೆ ತಡ್ಕೊಳ್ಳೋದಕ್ಕಾಗಲಿಲ್ಲ. ನನ್ನನ್ನೇ ಹೊಡಿತೀಯಾ ನೀನು ಅಂತ ಅವನ ಮೇಲೆ ಹೋಗೋದಕ್ಕೆ ನೋಡಿದ್ಲು. ವಿಠಲ್ ಅಡ್ಡ ಬಂದು, ಆವೇಶ ಪಡಬೇಡ ಅಂತ ಹೇಳಿ ಏಳುಕುಂಡಲ ಇನ್ನು ತಮ್ಮ ಮಧ್ಯೆ ಇರಬಾರ್ದು ಅಂತಂದ. ಅವಳು ಸೆಕ್ಯೂರಿಟಿನ ಕರೆದು ಏಳುಕುಂಡಲ ತನ್ನ ಮಾವಯ್ಯ ಎಂಬ ಮಾತು ಮರೆತು ಹೊರಗೆ ತಳಿಸಿದ್ಲು. ಹಾಗೆ ನಿನ್ನನ್ನು ಸರ್ವನಾಶ ಮಾಡ್ತೀನಿ ಅಂತ ವಾರ್ನಿಂಗ್ ಕೊಟ್ಲು. ಏಳುಕುಂಡಲ ಬೇಸರ ಪಟ್ಕೊಳ್ತಾ, ಇಷ್ಟು ವರ್ಷ ನಾನು ನಿಂಗೋಸ್ಕರ ಎಷ್ಟೋ ತಪ್ಪುಗಳು ಮಾಡಿದೆ, ಅದಕ್ಕೆ ತಕ್ಕ ಬಹುಮಾನ ನೀಡಿದೆ, ಸಂತೋಷ ಅಂದ್ಕೊಂಡು ಅಲ್ಲಿಂದ ಹೊರಗೆ ಬಂದ. ವಿಠಲ್ ಮಾತ್ರ ಅದೇ ಅವಕಾಶವಾಗಿ ತೊಗೊಂಡು ಒಂದು ಪ್ಲ್ಯಾನ್ ಹೇಳ್ದ. ಅವಳು ಸರಿ ಅಂತ ಒಪ್ಕೊಂಡ್ಳು. ರಾಮ್ ಮನೆಗೆ ಬರೋ ಅಷ್ಟರಲ್ಲಿ ಇಡೀ ಮನೆಯಲ್ಲಿ ಏನೋ ಸ್ಪೆಷಲ್ ಎಫೆಕ್ಟ್ ಕಾಣಿಸ್ತಿತ್ತು. ಹಾಲ್ನಲ್ಲಿ ಪೂಜಾ ಕಾರ್ಯಕ್ರಮ ನಡೀತಿದೆ. ಪೂಜಾರಿ ದೇವತಾರಾಧನೆ ಮಾಡ್ತಾ ಕೆಲವು ದೇವರ ಫೋಟೋಗಳನ್ನ ಇಟ್ಟು ಹೂ, ಹಣ್ಣು, ಪೂಜಾ ಸಾಮಗ್ರಿ ಎಲ್ಲವನ್ನ ರೆಡಿ ಮಾಡಿಟ್ಟಿದ್ದಾರೆ. ಅಲ್ಲಿ ಮಣೆಗಳನ್ನ ಹಾಕಲಾಗಿದೆ. ಎಲ್ಲರೂ ರಾಮ್ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಅವನಿಗೇನೂ ಅರ್ಥ ಆಗಲಿಲ್ಲ. ತುಳಸಿಯವರು ರಾಮ್ ಬರ್ತಿದ್ದಂತೆ ಗಡಿಬಿಡಿ ಮಾಡ್ತಾ, ಬಂದ್ಯಾ? ಹ್ಞೂ, ಹೋಗಿ ಫ್ರೆಶ್ ಆಗಿ ಆ ರೇಷ್ಮೆ ಬಟ್ಟೆ ಉಟ್ಕೊಂಡು ಬಾ, ತಕ್ಷಣ ಪೂಜೆಗೆ ತಡ ಆಗುತ್ತೆ ಇಲ್ದಿದ್ರೆ. ಅಲ್ಲಿ ಎಲ್ಲೂ ಸೀತಾ ಇರಲಿಲ್ಲ. ಅವನು ಏನು ನಡೀತಿದೆ ಅಂತ ಅರ್ಥವಾಗದೆ ಮೌನವಾಗಿ ಹೋಗಿ ಸ್ವಲ್ಪ ಸಮಯದಲ್ಲಿ ಅತ್ತೆ ಹೇಳಿದಾಗೆ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟ. ಮೊದಲಿಗೆ ಅವನನ್ನು ಒಂದು ಮಣೆ ಮೇಲೆ ಕೂರಿಸಿದ್ರು. ಇನ್ನೊಂದು ಕಡೆ ಪ್ರಕಾಶ್ ಅವರು, ಲಲಿತಾ ಅವರು ಕೂತಿದ್ದಾರೆ. ರಾಮ್ ಪಕ್ಕದಲ್ಲಿ ಇಷ್ಟು ಸುಂದರವಾಗಿ ದೇವಕನ್ಯೆಯಂತೆ ಅಲಂಕಾರ ಮಾಡಿಕೊಂಡು ರೇಷ್ಮೆ ಸೀರೆಯಲ್ಲಿ ಹೊಳೆಯುತ್ತಾ ಬಂದು ಕೂತ್ಲು ಸೀತಾ. ಅವಳನ್ನ ಆಗ ನೋಡಿ ರಾಮ್ಗೆ ಹುಚ್ಚಿಡ್ದಂಗೆ ಆಗೋಯ್ತು. ಸೀತಾ ಪಕ್ಕದಲ್ಲಿ ಬಂದು ಕೂತು ಸರ್ಪ್ರೈಸ್ ಅಂದ್ಲು. ಅವನು ಸಣ್ಣದಾಗಿ ನಕ್ಕು, ತುಂಬ ಸುಂದರವಾಗಿದೆಯಾ, ಹಠವಾದಿ ಅಂತಂದ. ಅವಳು ನಗ್ತಾ, ನೀವು ಕೂಡ ಹಠವಾದಿಯೇ ಅಂತ ಮರು ಉತ್ತರ ಕೊಟ್ಲು.
ಪೂಜಾರಿ ತುಳಸಿಯವ್ರ ಕಡೆ ನೋಡಿ, ಅಮ್ಮ ಈ ವ್ರತದಲ್ಲಿ ನಿಮ್ಮ ದಂಪತಿಗಳು ಕೂರಬೇಕು, ಬಂದು ಕೂತ್ಕೊಳ್ಳಿ ಅಮ್ಮ ಅಂತ ಅಂದರು. ಪ್ರತಾಪ್ ಅವರು ತುಳಸಿ ಕಡೆ ನೋಡಿದ್ರು. ಅವಳು ಕೋಪದಿಂದ ನೋಡ್ತಾ ಏನು ಅಂತ ಆವೇಶಪಟ್ಟು ಅಷ್ಟರಲ್ಲೇ ಏನೋ ನೆನಪಿಗೆ ತಂದ್ಕೊಂಡು ಸೈಲೆಂಟಾಗಿ ಕೂತ್ಲು. ಇದೇ ಚಾನ್ಸ್ ಅನ್ನುವಂತೆ ಪ್ರತಾಪ್ ಅವ್ರು ಹೋಗಿ ಕೂತ್ರು. ರಾಮ್ಗೆ ಸಂತೋಷ ಆಗಿತ್ತು. ಶಿರೀಷ ಲಕ್ಷ್ಮಣಲ್ಲೇ ಇದ್ದಾರೆ. ಮನೆಯ ಕೆಲಸವರೆಲ್ಲ ಭಕ್ತಿಯಿಂದ ವ್ರತವನ್ನು ನೋಡ್ತಾ ಇದ್ದಾರೆ. ಪೂಜೆ ಮುಗಿತು. ದಂಪತಿಗಳ ಕೈಗೆ ಅಕ್ಷತೆ ಕೊಟ್ಟು ಹೊಸ ಜೋಡಿಯನ್ನು ಆಶೀರ್ವದಿಸಬೇಕು ಅಂತ ಹೇಳಿದರು. ರಾಮ್ ಸೀತಾ ದೊಡ್ಡವರಿಗೆ ನಮಸ್ಕಾರ ಮಾಡಿದ್ರು. ಅವರು ಆಶೀರ್ವಾದವನ್ನು ಮಾಡಿದ್ರು. ಸ್ವಲ್ಪ ಸಮಯ ಗಡಿಬಿಡಿ ಇತ್ತು. ರಾಮ್ಗೇನೂ ಅರ್ಥ ಆಗಲಿಲ್ಲ. ಅದಕ್ಕೆ ಸೈಲೆಂಟಾಗಿದ್ದ. ಮಹಿಳೆಯರೆಲ್ಲ ಸೀತಾಳನ್ನು ಕರ್ಕೊಂಡು ಹೊರಟೋದ್ರು. ರಾಮ್ ಲಕ್ಷ್ಮಣನ ಕೇಳಿದ, ಇಲ್ಲೇನು ನಡೀತಿದೆಯೋ ಅಂತ. ಅವನ್ನ ನಗ್ತಾ, ಸರ್ಪ್ರೈಸ್ ಅಂತೆ ಬಾಸ್, ನನಗೂ ಗೊತ್ತಿಲ್ಲ ಅಂತ ಅಂದ. ಪ್ರತಾಪ್ ಅವ್ರು ನಗ್ತಾ, ಮಗನೇ ರಾಮ್, ನನ್ನ ಜೊತೆ ಬಾ ಅಂತ ಕರ್ಕೊಂಡು ಹೋಗೊಂದು ಸ್ಪೆಷಲ್ ರೂಮ್ ಹತ್ರ ನಿಲ್ಲಿಸಿ, ಒಳಗಡೆ ಹೋಗು, ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್ ಅಂತ ವಿಶ್ ಮಾಡಿದ್ರು. ರಾಮ್ ಕಿರಿಕಿರಿ ಮಾಡ್ಕೊಳ್ತಾ, ಏನಿದೆ ಅಂಕಲ್, ನನಗೇನು ಅರ್ಥ ಆಗ್ತಿಲ್ಲ ಅಂದ. ಅವ್ರು ನಗ್ತಾ, ಅರ್ಥ ಆಗುತ್ತೆ, ಒಳಗಡೆ ಹೋಗು ಅಂದರು. ರಾಮ್ ರೂಮ್ ಒಳಗಡೆ ಹೊಟ್ಟೋದ. ಅಷ್ಟೇ ಫುಲ್ ಶಾಕ್. ಆ ರೂಮ್ ಶೋಭಾನದ ರೂಮ್ ಥರ ಹೂಗಳಿಂದ ಡೆಕೋರೇಟ್ ಆಗಿಬಿಟ್ಟಿತ್ತು. ರಿವರ್ಸ್ನಲ್ಲಿ ಹುಡುಗಿ ಮುಂಚೆ ಒಳಗಡೆ ಹೋಗಿ ಹಾಲಿನ ಗ್ಲಾಸ್ ತಗೊಂಡು ಮಲ್ಲಿಗೆ ಹೂಗಳೊಂದಿಗೆ ಅವನಿಗಾಗಿ ಕಾಯ್ತಾ ಇದ್ದಾಳೆ. ರಾಮ್ ಮೈಂಡ್ ಬ್ಲಾಕ್ ಆದಾಗೆ ನೋಡ್ತಿದ್ರೆ ಅವಳು ಜೋರಾಗಿ ನಗ್ತಾ ಸರ್ಪ್ರೈಸ್ ಅಂತ ಅರ್ಚಿದ್ಲು. ರಾಮ್ ಇನ್ನೂ ಹಾಗೆ ನೋಡ್ತಿದ್ದಾನೆ. ಅವಳು ನಗ್ತಾ ಅವನ ಹತ್ರ ಬಂದು ಹಾಲಿನ ಗ್ಲಾಸ್ ತೋರಿಸ್ತಾ ತಗೊಳ್ಳಿ ಅಂತ ಹೇಳಿದ್ಲು. ರಾಮ್ ಅವಳನ್ನ ಪರೀಕ್ಷಿಸುವಂತೆ ನೋಡ್ತಾ ಇದ್ದಾನೆ. ಸೀತಾಗ ಅವನ ನೋಟ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತಾನೆ ತಿಳಿಲಿಲ್ಲ. ಸೀತಾ ಕಿರಿಕಿರಿ ಮಾಡ್ಕೊಳ್ತಾ, ಅಬ್ಬಾ ಏನದು ಬಾಸ್ ಹಾಗೆ ನೋಡ್ತಿದ್ದೀರಿ, ಅರ್ಥ ಆಗಲಿಲ್ವಾ, ಇವತ್ತು ನಾನು ಫಸ್ಟ್ ನೈಟ್ ಪ್ಲ್ಯಾನ್ ಮಾಡಿದ್ದೀನಿ, ಹೇಗಿದೆ ಸರ್ಪ್ರೈಸ್ ಅಂತ ಅಂದ್ಲು. ರಾಮ್ ಜೋರಾಗಿ ನಗ್ತಾ. ಸೀತಾ ತಡೆಬಡಿಸಿ ಕೈಲಿದ್ದ ಹಾಲಿನ ಗ್ಲಾಸ್ ಪಕ್ಕಕ್ಕಿಟ್ಟು, ಓ ಯಜಮಾನ್ರೆ ಏನಾಗಿ ನಗ್ತಿದ್ದೀರಿ. ರಾಮ್ ಇನ್ನೂ ನಗ್ತಾನೇ ಇದ್ದ. ಸೀತಾ ಕೋಪ ಮಾಡಿಕೊಂಡು ಹೋಗಿ ರೂಮ್ ಡೋರ್ ಲಾಕ್ ಮಾಡಿ ಬಂದ್ಲು. ರಾಮ್ ನಗು ಕಂಟ್ರೋಲ್ ಮಾಡ್ಕೊಳ್ತಾ, ಹೇ ಸಾರಿ, ನಗು ನಿಲ್ತಿಲ್ಲ ಅಂತ ಅಂದ. ಸೀತಾ ಸೀರಿಯಸ್ ಆಗ್ತಾ, ಏನಿದು, ಯಾರಾದರೂ ಇಷ್ಟೊಂದು ಒಳ್ಳೆ ಸರ್ಪ್ರೈಸ್ ಕೊಟ್ರೆ ನಗ್ತಾರಾ, ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ಮುತ್ತು ಕೊಡ್ತಾರಲ್ವಾ ಅಂತ ಅಂದ್ಲು. ರಾಮ್ ಅವಳ ಹತ್ರ ಬಂದು, ಹೇ ಹೀಗೆ ಬಾ ಕೂತ್ಕೋ ಅಂತ ಬೆಡ್ ಮೇಲೆ ಕೂರಿಸಿ ಹೇಳ್ದ. ಯಾಕೆ ಸರ್ಪ್ರೈಸ್ ಸಡನ್ನಾಗಿ ಏನಾಯಿತು ಅಂತ ಕೇಳ್ದ. ಸೀತಾ ತಡಬಡಾಯಿಸ್ತಾ, ಏನೋ ನನಗನ್ನಿಸ್ತು, ನೀವು ಐ ಲವ್ ಯು ಹೇಳದೇ ಇದ್ರಿ ಏನಂತೆ, ಈಗ ಐ ಹೇಟ್ ಮ್ಯಾರೇಜ್ ಅಂತ ಹೇಳ್ತಿಲ್ಲ ತಾನೇ. ನಂಗೆ ಗೊತ್ತು ತಾನೇ ನೀವು ನನ್ನ ಪ್ರೀತಿಸ್ತಿದ್ದೀರಿ ಅಂತ. ನನ್ನ ವ್ಯಕ್ತಿತ್ವವನ್ನು ಗೌರವಿಸ್ತೀರಿ, ನನಗೋಸ್ಕರ ಏನಾದರೂ ಮಾಡ್ತೀರಾ. ನನ್ನ ಕ್ಷೇಮಕ್ಕಾಗಿ ಇವತ್ತಿನವರೆಗೂ ಮಾಡೋದು ಪೂಜೆಗಳನ್ನೆಲ್ಲ ಮಾಡಿದ್ದೀರಿ. ಇನ್ನು ಏನು ಬೇಕು, ಬರೀ ಐ ಲವ್ ಯು ಹೇಳ್ದಿದ್ರೆ ಏನಂತೆ ಅಂತ ಅಂದ್ಲು. ರಾಮ್ ಅವಳನ್ನ ಹತ್ರ ಕೇಳ್ಕೊಂಡು, ಹೇಳ್ತಿದ್ರೆ ಏನಂತೆ ಅಂತ ಐ ಲವ್ ಯು ಹೇಳು ಅಂತಿದ್ಯಾ, ಸರಿ ಹೇಳಿಬಿಟ್ರೆ ಮುಗೀತಲ್ಲ. ಹೇಯ್ ಸೀತಾ, ಐ ಲವ್ ಯು ಅಂತಂದ. ಅಷ್ಟೇ, ಆ ಮಾತು ರೀಸೌಂಡ್ ಬಂದ ಹಾಗೆ ಕೇಳಿಸ್ತು. ಸೀತಾ ನಂಬಲಾಗದಂತೆ ನೋಡ್ತಾ, ನೀವೀಗ ಏನು ಹೇಳಿದ್ರಿ ಅಂತ ಕೇಳಿದ್ಲು. ರಾಮ್ ಪ್ರಾಮಾಣಿಕವಾಗಿ ಒಪ್ಕೊಂಡ, ಸೀತಾ ಐ ಲವ್ ಯು ಸೀತಾ. ನಾನು ಒಪ್ಕೊಳ್ತಿದ್ದೀನಿ ಸೀತಾ, ನಾನು ಸೋತು ಹೋಗಿದ್ದೀನಿ, ದುಡ್ಡಿಗಿಂತ ಪ್ರೀತಿನೇ ದೊಡ್ಡದು. ಹೌದು ಸೀತಾ, ನೀನು 1 ಗಂಟೆ ಸಮಯ ನಂಗೆ ದೂರ ಆದೆ ಅಂತ ತಿಳಿದ ತಕ್ಷಣ ನನಗೆ ಹುಚ್ಚಿಡ್ದಾಗೋಯ್ತು. ನಾನು ಎಲ್ಲವನ್ನ ಕಳ್ಕೊಂಡ್ಬಿಟ್ಟೆ ಅಂತ ಅನ್ನಿಸ್ತು. ಆಗಲೇ ಅರ್ಥ ಆಗಿದ್ದು, ಎಷ್ಟೇ ಇದ್ರೆ ಏನಂತೆ, ಮನಸ್ಸಿಗೆ ಹತ್ತಿರವಾದ ಪ್ರಿಯ ಸಖಿ ಇಲ್ದಿದ್ರೆ ಜೀವನ ವ್ಯರ್ಥ ತಾನೇ. ಇಷ್ಟು ವರ್ಷ ಪ್ರತಾಪ್ ಅಂಕಲ್ ಕಳ್ಕೊಂಡಿದ್ದು ಏನಂತ ನನಗೆ ತಿಳಿಯಿತು. ತುಳಸಿ ಅತ್ತೆ ಹತ್ರ ಇಲ್ಲದೆ ಇರೋದು ಏನಂತ ತಿಳ್ಕೊಂಡೆ. ಹೇಳಬೇಕಂದ್ರೆ ತುಳಸಿ ಅತ್ತೆ ಪ್ರತಾಪ್ ಮಾವಿ ಎಷ್ಟು ಸಂಪಾದಿಸಿದ್ರು ಅವ್ರ ಹತ್ರ ಇಲ್ಲದೆ ಇರೋದು ನಮ್ಮ ಹತ್ರ ಇರೋದು ಪ್ರೀತಿ. ಆ ಪ್ರೀತಿಯೇ ತಾನೇ ನಿಜವಾದ ಸಂತೋಷ. ಪ್ರೀತಿ ಇಲ್ದಿದ್ರೆ ಸಂತೋಷ ಇಲ್ಲದಂತೆಯೇ ಅಂತ ಹೇಳ್ತಿದ್ರೆ ಸೀತಾ ಶಾಕಾಗಿ ನೋಡ್ತಾ ಇರೋದು ಕಾಣ್ತು. ರಾಮ್ ಅವಳ 2 ಹೆಗಲುಗಳನ್ನ ಹಿಡಿದು ತನ್ನ ಕಡೆ ಎಳ್ಕೊಳ್ತಾ ಹೇಳ್ದ, ಸೀತಾ ನಿಜ ಹೇಳಬೇಕಂದ್ರೆ ನಮ್ಮ ಮದುವೆಯಾದ ಮೊದಲ ದಿನದಿಂದಲೇ ನೀನು ನನ್ನನ್ನು ಆಶ್ಚರ್ಯಗೊಳಿಸಿದ್ಯಾ. ನಿನ್ನ ಅಂದದಿಂದ, ನಿನ್ನ ಮಾತುಗಳಿಂದ ಸೆಳೆದಿದ್ಯಾ. ನಿನ್ನ ಸ್ವಾಭಿಮಾನ ನನ್ನನ್ನು ಆಶ್ಚರ್ಯಪಡುವಂತೆ ಮಾಡ್ತಿತ್ತು. ಕೋಪ ತೋರಿಸಿದ್ರು ಅಷ್ಟರಲ್ಲೇ ಗಂಡನ ಮೇಲೆ ಪ್ರೀತಿ, ಜವಾಬ್ದಾರಿ ಅಂತ ನಂಗೆ ಹತ್ರ ಆಗ್ತಾ ಪಂಥದಿಂದ ದೂರ ಇದ್ದು ನಿನ್ನವನ್ನಾಗಿ ಮಾಡಿಕೊಂಡೆ. ನೀನು ಪ್ರೇಮದಲ್ಲಿ ಬಿದ್ದು ಹೋಗುವಂತ ಮಾಡಿದೆ. ನೀನು ಕೊಟ್ಟು ಸರ್ಪ್ರೈಸ್ಗೆ ಇದೆಲ್ಲ ಹೇಳ್ತಿಲ್ಲ. ನನ್ನ ಹೆಂಡತಿ ಅಂದರೆ ನನಗೆ ಎಷ್ಟಿಷ್ಟ ಇದೆ ಅಂತ ಹೇಳಬೇಕನ್ನಿಸ್ತು, ಹೇಳಿಬಿಟ್ಟೆ. ಸೀತಾಳ ಆನಂದ ಮಾತಿನಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವಳು ಕಣ್ಣೀರಾಗ್ತಾ ಅವನ್ನ ಹಗ್ ಮಾಡಿಕೊಂಡು, ವಾವ್ ಯಜಮಾನ್ರೆ, ನನ್ನ ಗೆಲ್ಸಿದ್ರಿ, ನಿಮ್ಮ ಪ್ರೀತಿಯಿಂದ ನನ್ನ ಮನಸ್ಸನ್ನು ಗೆದ್ಕೊಂಡ್ರಿ, ಐ ಲವ್ ಯು ಸೋ ಮಚ್. ಇನ್ಯಾವುದೇ ಡಿಸ್ಟೆನ್ಸ್ ಇಲ್ಲ, ನಾನು ಅರ್ಜೆಂಟಾಗಿ ಮಗು ಬೇಕು, ನಿಮ್ಮ ಅತ್ತೆ ಕೈಯಲ್ಲಿ ಇಡಬೇಕು ಅಂತ ಅವನನ್ನು ಅಪ್ಕೊಂಡ್ಳು.
ರಾಮ್ ನಗ್ತಾ ಇದೇನಾದರೂ ರೆಡಿಮೇಡ್ ಬಟ್ಟೆ ಶಾಪ್ ಅಂದ್ಕೊಂಡ್ಬಿಟ್ಟಿದ್ಯಾ, ಒಂದು ಶರ್ಟ್ ತೊಗೊಂಡು ಅತ್ತೆ ಕೈಲಿಡೋದಕ್ಕೆ ಮಗು ಅಂದರೆ ಸಮಯ ಬರಬೇಕಲ್ವಾ ಅಂತ ಅಂದ. ಸೀತಾ ರಾಗ ಎಳಿತಾ ಅದು ನಂಗೆ ಗೊತ್ತಾಗ್ತಿಲ್ಲ, ಅವರು ಅಷ್ಟು ಫಾಸ್ಟಾಗಿ ಹೇಳಿದ್ಮೇಲೆ ನಾನು ಫಿಕ್ಸ್ ಆಗಿದ್ದೀನಿ. ನಾನು ಮಗುವಿನ ಹೆತ್ತ ತಾಯಿ ಥರ ಇರೋ ಅವರ ಕೈಯಲ್ಲಿಟ್ಟರೆ ತಾಯಿ ಆಗೋದಕ್ಕೆ ಸಾಧ್ಯ ಆಗೋದವ್ರ ಕನಿಷ್ಠ ಅಜ್ಜಿ ಆದಲ್ಲ ಅಂತ ಸಂತೋಷ ಪಡ್ತಾರೆ. ಪ್ರತಾಪ್ ಅಂಕಲ್ ಕೂಡ ಆನಂದ ಪಡ್ತಾರೆ. ನನಗದು ಸಾಕು ಅಂತ ನಕ್ಕದ್ಲು. ರಾಮ್ ತಡೀತಾ ಈಗಿಂಥದ್ದೇನು ಬೇಡ, ಮೊದಲು ನಾನು ಕೆಲವು ವಿಷಯಗಳನ್ನ ತಿಳ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ನಾನು ತಿಳ್ಕೊಳ್ಬೇಕು ಅಂದ್ಕೊಂಡು ವಿಷಯಗಳು ಪೂರ್ತಿಯಾಗಿ ತಿಳಿದ್ರೆ ಆಗ ನೀನು ಕೊಟ್ಟ ಸರ್ಪ್ರೈಸ್ಗಿಂತ ದೊಡ್ಡ ಸರ್ಪ್ರೈಸ್ ಕೊಡ್ತೀನಿ. ಸೊ ಅಲ್ಲಿವರೆಗೂ ನೋ ಫಸ್ಟ್ ನೈಟ್ ಅಂತ ಅಂದ. ಸೀತಾ ಮುನಿಸ್ಸಿನಿಂದ ನೋಡ್ತಾ ಅಲ್ಲಿ ಪಕ್ಕದಲ್ಲಿದ್ದ ಹಾಲಿನ ಗ್ಲಾಸ್ ತೊಗೊಂಡು ಮೊದಲು ಇದನ್ನು ಅರ್ಧ ಕುಡಿದು ನಾನು ಕೊಡಿ ಅಂತ ಆರ್ಡರ್ ಮಾಡಿದ್ಲು. ಅವನು ಓಕೆ ಅಂತ ಸ್ವಲ್ಪ ಕುಡಿದು ಕೊಟ್ಟ. ಸೀತಾ ಅದನ್ನು ಪೂರ್ತಿಯಾಗಿ ಕುಡಿದು ಗ್ಲಾಸ್ ಪಕ್ಕಕ್ಕಿಟ್ಟು ಅವನ ಕಡೆ ನೋಡಿದ್ಲು. ರಾಮ್ ಸಣ್ಣದಾಗಿ ನಕ್ಕು, ಏನು ಲೈಟ್ಸ್ ಆಫ್ ಮಾಡಲಾ, ಬುದ್ಧಿವಂತಿಯಾಗಿ ನಿದ್ದೆ ಮಾಡ್ತೀಯಾ ಅಂತಂದ. ಅವಳು ಸೀರಿಯಸ್ ಆಗಿ ನೋಡ್ತಾ, ನೋ, ನಾನು ನಿದ್ದೆ ಮಾಡಲ್ಲ, ನಿಮ್ಮನ್ನು ನಿದ್ದೆ ಮಾಡೋದಕ್ಕೆ ಬಿಡಲ್ಲ ಅಂತ ಅವನ ಮೇಲೆ ದಾಳಿ ಮಾಡ್ತಾ, ಇಷ್ಟೊಂದು ಸುಂದರವಾದ ಹೆಂಡತಿ ಇಷ್ಟಪಟ್ಟು ಬಂದು ಮಡಲಲ್ಲಿ ಕೂತ್ರೆ ಈಗೆಲ್ಲ ಯಾವುದೋ ಸರ್ಪ್ರೈಸ್ ಅಂತ ಲ್ಯಾಕ್ ಮಾಡ್ತೀರಾ ಏನು? ಅದೆಲ್ಲ ಆಗಲ್ಲ. ಅವತ್ತು ನಾನು ಜಂಬ ತೋರಿಸ್ತೀನಿ ಅಂತ ಈಗ ರಿವೆಂಜ್ ತೀರಿಸ್ಕೊಳ್ಳೋ ಪ್ಲ್ಯಾನ್ ಮಾಡ್ತಿದ್ದೀರಾ? ಚಾನ್ಸೇ ಇಲ್ಲ ಅಂತ ಅವನ್ನ ಉಸಿರು ಗಟ್ಟಿಸ್ತಿದ್ರೆ ರಾಮ್ ಇನ್ನೂ ಕಂಟ್ರೋಲ್ ಆಗೋದು ತನ್ನ ಕೈಲಿ ಆಗಲ್ಲ ಅನ್ನುವಂತೆ, ಸೀತಾ ತಡಿ, ನನ್ನ ರೇಗಿಸ್ಬೇಡ, ನಿನಗೇ ನಷ್ಟ ಅಂತ ಅವಳನ್ನ ಪೂರ್ತಿಯಾಗಿ ತನ್ನ ಅಧೀನಕ್ಕೆ ತಂದುಕೊಂಡು, ಸಿಂಹವನ್ನು ನಿದ್ದೆಯಿಂದ ಎಬ್ಸಿದ್ಯಾ, ಇನ್ನು ನನ್ನನ್ನು ತಡ್ಕೊಳ್ಳೋದು ನಿನ್ನ ಕೈಲಾಗಲ್ಲ ಅಂತ ಬಲವಾಗಿ ಮುತ್ತಿಟ್ಟ. ಸೀತಾ ನಗ್ತಾ, ಹೌದಾ, ಅಷ್ಟೊಂದು ದೊಡ್ಡ ವಿಷಯ ಇದೆಯಾ, ನೀವು ಅಷ್ಟೊಂದು ಪ್ರವೀಣರ, ಅದನ್ನು ನೋಡ್ತೀನಿ ಅಂತ ಇನ್ನೂ ಸ್ವಲ್ಪ ಹಾಗೆ ಅವನ ಕೆರಳಿಸಿದ್ಲು. ರಾಮ್ ಸಂತೋಷ ಆಗಿತ್ತು. ತನ್ನಷ್ಟಾಗಿ ಬಯಸ್ತಿರೋ ಹೆಂಡತಿಯನ್ನು ದೂರ ಇಡೋ ಅವಶ್ಯಕತೆ ಇಲ್ಲ ತಾನೇ. ಅಡಗಿರೋ ನಿಜ ಹೇಗೂ ತಿಳಿಯುತ್ತೆ, ಅಲ್ಲಿವರೆಗೂ ಯಾಕೆ ಕಾಯಬೇಕು ಅಂತ ಅವಳನ್ನ ತನ್ನೊಳಗೆ ಕರಗಿಸ್ಕೊಳ್ತಾ ದಾಂಪತ್ಯ ಜೀವನದ ಮಾಧುರ್ಯವನ್ನು ತಿಳಿಸ್ತಾ ಪರವಶದಲ್ಲಿ ಮುಳುಗಿಸ್ತಾ. ಇಬ್ಬರ ಹೃದಯಗಳು ಒಂದಾದವು. ಮನಸ್ಸಿನೊಂದಿಗೆ ತನುವು ಒಂದಾಗಿ ಜೀವನದ ಮೊದಲ ರಾತ್ರಿಯ ಆನಂದವನ್ನು ಸವಿದ್ರು. ಆ ರಾತ್ರಿ ಸವಿಯಾದದ್ದು, ಈ ತಂಗಾಳಿ ಮನಸ್ಸಿಗೆ ಹಿತವಾದದ್ದು ಅನ್ನುವಂತೆ ಎಷ್ಟೋ ಹಾಯಾಗ ಆ ರಾತ್ರಿ ಕಳೆದ್ರು. ಆ ರೂಮ್ನಲ್ಲಿ ರಾತ್ರಿ ಇಡೀ ದೊಡ್ಡ ಯುದ್ಧವೇ ನಡೆಯಿತು. ದಣಿದ ದೇಹಗಳು ವಿಶ್ರಾಂತಿ ಪಡಿತಾ ಒಬ್ಬರನ್ನೊಬ್ಬರು ಒಪ್ಕೊಂಡಿದ್ದೇ ಹೋಗ್ತಿದ್ವು. ಆ ಜೋಡಿ ಒಂದಾಯಿತು. ಮದುವೆಯೇ ಬೇಡ, ಐ ಹೇಟ್ ಮ್ಯಾರೇಜ್ ಅಂತ ದಿನಕ್ಕೆ 100 ಬಾರಿ ಹೇಳ್ತಿದ್ದ ರಾಮ್ ತನ್ನ ಹೆಂಡತಿ ಮುಂದೆ ನಾನು ಸೋತೆ ಅಂತ ಒಪ್ಕೊಂಡು ಅವಳು ಪ್ರೀತಿಗೆ ಶರಣಾದ. ಪಂಥ ಹಠ ಅಂತ ಮುಂಡಾಗಿ ದೂರ ಇದ್ದ ಸೀತಾ ಇಷ್ಟದಿಂದ ಅವನಿಗೆ ಹತ್ರವಾಗಿ ಪರಿಪೂರ್ಣ ತನ್ನ ಗಂಡರನ್ನು ತನಗೆ ಅರ್ಪಿಸ್ಕೊಂಡ್ಳು. ಎಷ್ಟೋ ಪ್ರಶಾಂತವಾಗಿ ಸಂತೋಷವಾಗಿ ನಿದ್ದೆ ಮಾಡ್ತಿದ್ದಾರೆ ನಮ್ಮ ಜೋಡಿ.